ಮುಂದಿನ ದಿನಗಳಲ್ಲಿ ಕರ್ನಾಟಕದ OWC ಏನಾದರೂ ಜಮೀರ್ ಅಹ್ಮದ್ ಖಾನ್ ಅವರಾದ್ರೂ ಕೂಡ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಅವರು ಲಬೋ ಬಡ್ಕೋಬೇಕು ಬಾಯಿ ಅಷ್ಟೇ. ಇನ್ನು ನೀವೇನು ಜಮೀರ್ ಅಹ್ಮದ್ ಖಾನ್ ಎದುರಾಕೊಳ್ಳಂಗಿಲ್ಲ. ನೀವು ಜಮೀರ್ ಅಹ್ಮದ್ ಖಾನ್ ಎದುರಾಕೊಂಡ್ರೆ ಇಡೀ ಮುಸಲ್ಮಾನರು ಕರ್ನಾಟಕದಿಂದ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡಿಸೋ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಮುನ್ನೆಲೆನಲ್ಲಿದ್ದರು. ಜಮೀರ್ ಅಹ್ಮದ್ ಖಾನ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಲಾಬಿನೂ ಕೂಡ ಮಾಡಿದ್ರು. ಆದರೆ ಸುರ್ಜೇವಾಲಾ ಅವರು ಒಪ್ಪದೇ ಇರೋ ಕಾರಣಕ್ಕೆ ಅವರಿಗೆ ಟಿಕೆಟ್ ಕೈ ತಪ್ಪಿತು. ಮುಸ್ಲಿಮರ ಮತಗಳು ಏನಾದರೂ ಕಾಂಗ್ರೆಸ್ಗೆ ಬಂದಿಲ್ಲ ಅಂದರೆ ನಾವು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಇವತ್ತು ಕಾಂಗ್ರೆಸ್ಸು ಮತ್ತು ಅದರಲ್ಲಿ ಇರ್ತಕ್ಕಂಥ ಲೀಡರ್ಗಳಿವತ್ತು ಆ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಮುಸಲ್ಮಾನರು ಬಿಟ್ಟು ಮತ್ತು ಮುಸಲ್ಮಾನರನ್ನ ಓಲೈಕೆ ಮಾಡದೆ ಕಾಂಗ್ರೆಸ್ ಇವತ್ತು ಏನೂ ಮಾಡೋವಂಥ ಪರಿಸ್ಥಿತಿನಲ್ಲಿಲ್ಲ. ಆ ಒಂದು ಕೆಳಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ. ಶಾಮನೂರವರ ಕುಟುಂಬದ ಕುಡಿ ಸೋತ್ರೆ ಖಂಡಿತ ಶಾಮನೂರು ಕುಟುಂಬಕ್ಕೆ ನಷ್ಟನೇ. ಆದರೆ ಸಾದಿಕ್ ಪೈಲ್ವಾನ್ ಅವರು ಸೋತ್ರೆ ಯಾವ ನಷ್ಟವೂ ಇಲ್ಲ, ಖಂಡಿತ ಯಾವ ನಷ್ಟವೂ ಇಲ್ಲ. ಏನಕ್ಕೆ ಅಂದರೆ ಈಗಾಗಲೇ ಕಾಂಗ್ರೆಸ್ಸು ಸಾದಿಕ್ ಪೈಲ್ವಾನ್ ಅವರಿಗೆ ಒಂದು ಆಶ್ವಾಸನೆಗಳು ಕೊಟ್ಟಿರುತ್ತೆ. ಚುನಾವಣೆ ಮುಗಿದ ಮೇಲೆ ನಿಮ್ಮನ್ನು ನಿಗಮ ಮಂಡಳಿಗೋ ಇಲ್ಲ MLCನೋ ಯಾವುದೋ ಒಂದಕ್ಕೆ ನಿನಗೆ ಏನೋ ಒಂದು ಸ್ಥಾನನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಈ ಮುಸಲ್ಮಾನರಲ್ಲೇ ಏನಾದರೂ ಇನ್ನೊಂದು ಗುಂಪೇನಾದರೂ ಶುರುವಾಗ್ಬೋದಾ? ಜಮೀರ್ ಅಹ್ಮದ್ ಖಾನ್ ಅವರ ಕೃಪಾ ಕಟಾಕ್ಷದಿಂದ ಸಾದಿಕ್ ಪೈಲ್ವಾನ್ ಅವ್ರನ್ನ ವಿಧಾನಸೌಧಕ್ಕೆ ಕರೆದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ಸಂಧಾನ ಮಾಡಿ ಚುನಾವಣಾ ಕಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಹೇಳಿ ಘೋಷಣೆ ಮಾಡುವುದರ ಮುಖಾಂತರ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ 3ನೇ ಪೀಳಿಗೆಯ ಪರವಾಗಿ ನಾನು ಚುನಾವಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಅವರು ಘೋಷಣೆ ಮಾಡಿದ್ದಾರೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಬಹು ಚರ್ಚೆ ಆಗ್ತಿರೋಂಥ ವಿಚಾರ ದಾವಣಗೆರೆಯ ಉಪಚುನಾವಣೆ. ಶಾಮನೂರು ಶಿವಶಂಕರಪ್ಪ ಕುಟುಂಬ ವಾಸಸ್ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ನಿನ್ನೆವರೆಗೂ ಕೂಡ ದಕ್ಷಿಣ ಕ್ಷೇತ್ರ ಇತ್ತು. ಮೊನ್ನೆ ಅಂದರೆ ಗುರುವಾರ ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಿತ್ತು. ಸಾದಿಕ್ ಪೈಲ್ವಾನ್ ಅವರು ಗುರುವಾರ ಅವರ ನಾಮಪತ್ರವನ್ನು ವಾಪಸ್ ತಗೊಳ್ಳಿಲ್ಲ. ಅವರು ಅಧಿಕೃತವಾಗಿ ಚುನಾವಣಾ ಕಣದಲ್ಲಿ ಉಳಿಯೋದು ಖಾತ್ರಿ ಆಯಿತು. ಆದರೆ ನಿನ್ನೆ ಕಾಂಗ್ರೆಸ್ನಲ್ಲಿ ಒಂದು ಬಹುದೊಡ್ಡ ಬೆಳವಣಿಗೆ ನಡೆದಿದೆ. ನಿನ್ನೆ ಮುಖ್ಯಮಂತ್ರಿಯವರು ಮತ್ತು DCMನವರು ಇಬ್ಬರೂ ಕೂಡ ಸಾದಿಕ್ ಪೈಲ್ವಾನ್ ಅವ್ರನ್ನ ವಿಧಾನಸೌಧಕ್ಕೆ ಕರೆದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ಸಂಧಾನ ಮಾಡಿ ಚುನಾವಣಾ ಕಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಹೇಳಿ ಘೋಷಣೆ ಮಾಡುವುದರ ಮುಖಾಂತರ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ 3ನೇ ಪೀಳಿಗೆಯ ಪರವಾಗಿ ನಾನು ಚುನಾವಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಅವರು ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ನೋಡಿ ಎಂಥ ಹೀನಾಯ ಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿದೆ ಅಂದರೆ ನೀವು ನೋಡಿರ್ಬೋದು. ಸಮರ್ಥ ಶಾಮನೂರು ಅಂದರೆ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಶಾಮನೂರು, ಇವರು ಉಪಚುನಾವಣೆಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ. ನೀವು ಬಹುಶಃ ನೀವು ಆ ವ್ಯಕ್ತಿನ ನೋಡಿರ್ಬೋದು. ತೀರಾ ಸಣ್ಣ ವಯಸ್ಸು, ಇನ್ನೂ 26-27 ವರ್ಷ ಇರ್ಬೋದು ಆ ವ್ಯಕ್ತಿಗೆ. ಮತ್ತು ರಾಜಕೀಯವಾಗಿ ಯಾವುದೇ ರೀತಿಯ ಅನುಭವ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ಹೌದು, ನೀವು ಅವರು ಮೀಡಿಯಾದಲ್ಲಿ ನೀವು ಮಾತಾಡೋದನ್ನು ಕೂಡ ಗಮನಿಸಿರ್ಬೋದು. ಸಾಕಷ್ಟು ಜನ ನೋಡಿರ್ತೀರಿ ನೀವು. ಅವರಿಗೆ ಇನ್ನೂ ಸರಿಯಾಗಿ ಮಾತಾಡೋದು ಕೂಡ ಬರ್ತಾಯಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದರೆ ಕುಟುಂಬಗಳನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟನ್ನು ಕೊಡೋದಕ್ಕೆ ಆಗದೇ ಇರೋ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ನ ಒಂದು ಹೀನಾಯ ಸ್ಥಿತಿನ ನಾವು ನೋಡ್ತಾ ಇದ್ದೀರಿ. ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರು ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ಅವರು ಕೂಡ ನಮಗೆ ಟಿಕೆಟ್ ಬೇಕು ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧನ ಒಡ್ಡಿದರು. ಆದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಟ್ಕೊಂಡಿರೋಂಥ ಹಿಡಿತನ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಅಧಿಕೃತವಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಯಿತು. ನೋಡಿ, ಇಲ್ಲಿ ಏನಾಗಿದೆ, ಜಮೀರ್ ಅಹ್ಮದ್ ಖಾನ್ ಅವರು ನಿನ್ನೆ ಏನು ಈ ಬೆಳವಣಿಗೆ ನಡೀತಲ್ಲ, ಯಾರು ಸಾದಿಕ್ ಪೈಲ್ವಾನ್ ಇದ್ದಾರಲ್ವ, ಸಾದಿಕ್ ಪೈಲ್ವಾನ್ ಅವರು ನಾನು ಕಣದಿಂದ ನಿವೃತ್ತಿ ತಗೊಂಡಿದ್ದೀನಿ,
ನಾನು ಕಾಂಗ್ರೆಸ್ ಜೊತೆಯಲ್ಲಿ ಚುನಾವಣೆನ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರಲ್ಲ, ಮತ್ತು ಈ ಮಾತುಕತೆ ಆಯ್ತಲ್ಲ ಹಿಂದೆ, ಈ ಯಾವುದರಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಇಲ್ಲ. ಅಂದರೆ ನಾವು ಇಲ್ಲಿ ಒಂದು ತುಂಬ ಸೂಕ್ಷ್ಮವಾದ ಒಂದು ವಿಚಾರ ಅಡಗಿದೆ ಇಲ್ಲಿ. ಏನಪ್ಪ ವಿಚಾರ ಅಂದರೆ, ಕಾಂಗ್ರೆಸ್ ಇಲ್ಲಿ ಡಬಲ್ ಗೇಮ್ ಮಾಡ್ತಿದೆ. ಹಿಂಗೆ ಡಬಲ್ ಗೇಮ್ ಮಾಡ್ತಿದೆ ಅಂದರೆ ನೋಡಿ, ನಾಮಪತ್ರಗಳನ್ನು ಹಿಂಪಡೆಯೋ ದಿನಾಂಕದವರೆಗೂ ಕೂಡ ಸಾದಿಕ್ ಪೈಲ್ವಾನ್ ಅವ್ರನ್ನ ಇವರು ಮನವೊಲಿಸಿ ಅವರು ಹಾಕಿದ್ದಂಥ ನಾಮಪತ್ರನ ವಾಪಸ್ ತೆಗ್ಸಿಲ್ಲ ಕಾಂಗ್ರೆಸ್ ಪಕ್ಷ. ನೀವು ಯೋಚನೆ ಮಾಡಿ, ವಾಪಸ್ ತೆಗ್ಸಿಲ್ಲ. ಆದರೆ ನಿನ್ನೆ ಕರೆದು ಅವರಿಗೆ ಮನವೊಲಿಸಿದ್ದೀವಿ, ಹಂಗಾಗಿ ಅವರು ಚುನಾವಣಾ ಕಣದಿಂದ ಹಿಂದೆ ಉಳಿದಿದ್ದಾರೆ ಅಂತ. ಅಂದರೆ ನೀವು ಇದರ ಅರ್ಥನ, ನೀವು ಇದರ ಒಳಗಡೆ ಇದರ ಗೂಢಾರ್ಥಗಳನ್ನ ನೀವು ಯೋಚನೆ ಮಾಡಿ. ಅವರ ನಾಮಪತ್ರ ಅಲ್ಲೇ ಇರಬೇಕು. ಏನಕ್ಕೆ ಅಂದರೆ ಅವರಿಗೆ ಮುಸಲ್ಮಾನರು ವೋಟ್ ಮಾಡಬೇಕು. ಆದರೆ ಮೀಡಿಯಾ ಮುಂದೆ ನಾನು ಚುನಾವಣೆಯಿಂದ ನಿವೃತ್ತಿ ತಗೊಂಡಿದ್ದೀನಿ ಅಂತ ಘೋಷಣೆ ಮಾಡಿಸ್ಬೇಕು. ನೋಡಿ, ಇದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ವಿರುದ್ಧ ಜಮೀರ್ ಅಹಮದ್ ಖಾನ್ ಅವರು ಹೂಡಿರೋ ತಂತ್ರ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಿದೆ ಮೇಲ್ನೋಟಕ್ಕೆ. ಹೌದು, ಖಂಡಿತ ಇದು ಮೇಲ್ನೋಟಕ್ಕೆ ಹಂಗೆ ಅನ್ನಿಸ್ತಿರೋದು. ಏನಕ್ಕೆ ಅಂದರೆ ಈ ಸಂಧಾನ ಸಭೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇರಲಿಲ್ಲ. ಆದರೆ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡಿಸೋ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮುನ್ನೆಲೆನಲ್ಲಿದ್ದರು. ಜಮೀರ್ ಅಹಮದ್ ಖಾನ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಲಾಬಿನೂ ಕೂಡ ಮಾಡಿದ್ರು. ಆದರೆ ಸುರ್ಜೇವಾಲಾ ಅವರು ಒಪ್ಪದೇ ಇರೋ ಕಾರಣಕ್ಕೆ ಅವರಿಗೆ ಟಿಕೆಟ್ ಕೈ ತಪ್ಪಿತು. ಈಗ ಅವರು ನಾನು ಚುನಾವಣಾ ಕಣದಿಂದ ನಿವೃತ್ತಿ ಹೊಂದಿದ್ದೀನಿ, ನಾನು ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದ ಜೊತೆ ನಾನು ಚುನಾವಣೆ ಮಾಡ್ತೀನಿ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಅಂತ ಹೇಳ್ತಿದ್ರಲ್ಲ, ಇದು ಕೇವಲ ಕಣ್ಣೊರಿಸುವ ತಂತ್ರ ಅಷ್ಟೇ. ಏನಕ್ಕೆ ಅಂದರೆ ಅವ್ರ ನಾಮಪತ್ರ ಅಲ್ಲೇ ಇದೆ. ಅವರಿಗೆ ಯಾರು ಬೇಕಾದ್ರೂ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡ್ಬೋದು ಅವರಿಗೆ. ಇದು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಅವರು ಶಾಮನೂರು ಕುಟುಂಬನ ಮುಗಿಸೋದಕ್ಕೆ ನಾಮಪತ್ರನ ಅಲ್ಲೇ ಬಿಟ್ಟು ಶಾಮನೂರು ಶಿವಶಂಕರಪ್ಪನವರ ಕುಟುಂಬನ ಕಣ್ಣೊರೆಸೋದಕ್ಕೆ, ನೋಡಿ ನಾವು ಸಂಧಾನ ಮಾಡಿದ್ದೀವಿ, ನಿಮ್ಮ ವಿರುದ್ಧ ಅವ್ರು ಕೆಲಸ ಮಾಡಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಕೆಗೆ ತೋರಿಸ್ಕೊಳ್ಳೋ ಥರ ಮಾಡಿ ಒಳಗಡೆ ಮುಸ್ಲಿಂ ಸಮುದಾಯದ ಮತ ಏನಿದೆ ಅದು ಸಾದಿಕ್ ಪೈಲ್ವಾನ್ ಅವರಿಗೆ ಹೋಗೋ ಥರ ಖಂಡಿತ ಜಮೀರ್ ಅಹಮದ್ ಖಾನ್ ಅವರು ಇದನ್ನು ಮಾಡ್ತಾರೆ. ಈ ಷಡ್ಯಂತ್ರದ ಮುಖಾಂತರ ಶಾಮನೂರು ಶಿವಶಂಕರಪ್ಪನವರ ಮೂರನೇ ಕುಡಿ ಏನಿದೆ ಆ ಕುಡಿನ ಸೋಲಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಮತ್ತು ಅವರ ಕೂಟ ಏನಿದೆ ಖಂಡಿತ ಅವರು ಪ್ರಯತ್ನ ಮಾಡೇ ಮಾಡ್ತಾರೆ. ಆದರೆ ಇದು ಎಷ್ಟು ಫಲ ಸಿಕ್ಕುತ್ತೋ ನನಗೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಅಂತೂ ಮಾಡ್ತಾರೆ. ಆ ಕಾರಣಕ್ಕೋಸ್ಕರನೇ ಸಾದಿಕ್ ಪೈಲ್ವಾನ್ ಅವ್ರದ್ದು ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ ಇದ್ದ ಕಾಲಾವಕಾಶದಲ್ಲಿ ಯಾವುದೇ ಸಂಧಾನಗಳು ಮಾಡಿದ್ರೆ ಆ ನಾಮಪತ್ರ ಅಲ್ಲೇ ಉಳಿಯಂಗೆ ಮಾಡಿ, ನಾಮಪತ್ರ ವಾಪಸ್ ತಗೊಳ್ಳೋ ಟೈಮ್ ಮುಗಿದೋದ ಮೇಲೆ ಅವ್ರನ್ನ ಕರೆದು ಈಗ ಚುನಾವಣಾ ನಿವೃತ್ತಿ ಅಂತ ಹೇಳಿ ಅವ್ರ ಬಾಯಿನಲ್ಲಿ ಮೇಲ್ನೋಟಕ್ಕೆ ಹೇಳಿಸಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವ್ರನ್ನ ಮೆಚ್ಚಿಸೋದಕ್ಕೆ ಅಷ್ಟೇ ಮಾಡಿರೋದು ಇದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಮತ್ತು ನೋಡಿ, ಇಲ್ಲಿ ಯಾರು ಏನು ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು ಬೇಡ. ಚುನಾವಣೆಯಿಂದ ನಿವೃತ್ತಿ ಅಂತ ಹೇಳಿದ್ರೆ, ನಿವೃತ್ತಿ ಅಂದರೆ ಅವ್ರ ನಾಮಪತ್ರ ಅಲ್ಲೇ ಇದೆ ವೀಕ್ಷಕರೇ. ಸಾದಿಕ್ ಪಾಷಾ ಅವ್ರ ನಾಮಪತ್ರ ಅಲ್ಲೇ ಇದೆ. ಅವ್ರಿಗೆ ಯಾರು ಬೇಕಾದರೂ ಮತ ಚಲಾಯಿಸ್ಬೋದು. ಮತ ಚಲಾಯಿಸದೇ ಇರೋ ಥರ ಏನು ಮಾಡೋಕ್ಕೆ ಬರಲ್ಲ ಈಗ. ಏನಕ್ಕೆ ಅಂದರೆ ನಾಮಪತ್ರ ವಾಪಸ್ ತೊಗೊಂಡಿಲ್ಲ ಅವರು, ಟೈಮ್ ಮುಗಿದೋಗಿದೆ. ಅಂದರೆ ಆ ಬ್ಯಾಲೆಟಲ್ಲಿ ಏನು ಬರುತ್ತಲ್ವ ಹೆಸರುಗಳೀಗ ನಂಬರ್ಗಳು, ಸೀರಿಯಲ್ ನಂಬರ್ ಕೊಡ್ತಾರಲ್ವ, ಅದೇ ರೀತಿ ಅವ್ರಿಗೂ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಅವ್ರಿಗೊಂದು ಸಿಂಬಲ್ ಕೊಟ್ಟಿರ್ತಾರೆ, ಆ ಸಿಂಬಲ್ ಇರುತ್ತೆ. ಒಂದು ಪಕ್ಷ ಸಾದಿಕ್ ಪೈಲ್ವಾನ್ ಅವ್ರು ಬೇಕಾದರೆ ಮಲ್ಲಿಕಾರ್ಜುನ್ ಅವ್ರ ಜೊತೆಯಲ್ಲಿ ಚುನಾವಣೆಯಲ್ಲಿ ಓಡಾಟ ಮಾಡ್ಬೋದು. ಆದರೆ ಅವ್ರ ಹಿಂದೆ ಅವ್ರ ಫಾಲೋವರ್ಸ್ ಇದ್ದಾರಲ್ಲ, ಪೈಲ್ವಾನ್ ಅವ್ರ ಪರ ಬೇಕಾದರೆ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅವ್ರಿಗೆ ಮತ ಕೇಳ್ಬೋದು ಅಷ್ಟೇ. ಇದರಲ್ಲಿ ಏನು ದೊಡ್ಡ ವ್ಯತ್ಯಾಸ ಏನಿಲ್ಲ. ಆದರೆ ಇಲ್ಲಿ ಏನಂದರೆ ಸಮಸ್ಯೆ, ಒಂದು ಪಕ್ಷ ಏನಾದ್ರೂ ಶಾಮನೂರವರ ಕುಟುಂಬದ ಕುಡಿ ಸೋತ್ರೆ ಖಂಡಿತ ಶಾಮನೂರು ಕುಟುಂಬಕ್ಕೆ ನಷ್ಟನೇ. ಆದರೆ ಸಾದಿಕ್ ಪೈಲ್ವಾನ್ ಅವರು ಸೋತ್ರೆ ಯಾವ ನಷ್ಟವೂ ಇಲ್ಲ, ಖಂಡಿತ ಯಾವ ನಷ್ಟವೂ ಇಲ್ಲ. ಏನಕ್ಕೆ ಅಂದರೆ ಈಗಾಗಲೇ ಕಾಂಗ್ರೆಸ್ಸು ಸಾದಿಕ್ ಪೈಲ್ವಾನ್ ಅವರಿಗೆ ಒಂದು ಆಶ್ವಾಸನೆಗಳು ಕೊಟ್ಟಿರುತ್ತೆ. ಚುನಾವಣೆ ಮುಗಿದ ಮೇಲೆ ನಿಮ್ಮನ್ನು ನಿಗಮ ಮಂಡಳಿಗೋ ಇಲ್ಲ MLCನೋ ಯಾವುದೋ ಒಂದಕ್ಕೆ ನಿನಗೆ ಏನೋ ಒಂದು ಸ್ಥಾನನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಹಂಗಾಗಿ ಅವರು ಇವತ್ತು ನಿವೃತ್ತಿಯ ಘೋಷಣೆ ಅಷ್ಟೇ. ಇದರಲ್ಲಿ ಏನು ದೊಡ್ಡೇನು ಲಾಜಿಕ್ ಏನಿಲ್ಲ ಇದರಲ್ಲಿ ಕಾಂಗ್ರೆಸ್ನವ್ರದ್ದು. ಇದರ ಒಟ್ಟರಲ್ಲಿ ಏನಂದರೆ
ಜಮೀರ್ ಅಹಮದ್ ಖಾನ್ ಅವರು ಮುನಿಸ್ಕೊಂಡಿದ್ದಾರೆ. ಹಂಗಾಗಿ ನಮಗೆ ಅನ್ನಿಸ್ತಿರೋದು ಬಹುಶಃ ಜಮೀರ್ ಅಹಮದ್ ಖಾನ್ ಅವರು ಒಳಗಡೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ವಿರುದ್ಧ ತಮ್ಮ ಸಮುದಾಯದ ಜನರನ್ನು 10 ಜನರನ್ನು ಎತ್ತುಕಟ್ಟಿ ಮತಗಳನ್ನ ಒಡೆಯೋದ್ರ ಮುಖಾಂತರ ಬಹುಶಃ ಏನಾದರೂ ಸೋಲಿಗೆ ಕಾರಣ ಆಗ್ಬೋದೇನೋ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಆಮೇಲೆ ಇನ್ನೂ ಏನು ಗೊತ್ತಾ, ಅಲ್ಲಿ ಇನ್ನೂ ಈಗ SDP ಇಂದ ಒಬ್ಬರು ಅಭ್ಯರ್ಥಿ ಇದ್ದಾರೆ, ಮತ್ತು ಇಂಡಿಪೆಂಡೆಂಟಾಗಿ ಇನ್ನೂ 1 ಜನ ಮುಸಲ್ಮಾನರು ಕಣದಲ್ಲೇ ಉಳ್ಕೊಂಡಿದ್ದಾರೆ. ಬಹುಶಃ ನನಗನ್ನಿಸ್ತಿರೋದು ಈಗೇನು ಸಾದಿಕ್ ಪೈಲ್ಮಾನ್ ಅವರಿಗೆ ಏನು ಬರಬೇಕಾಗಿತ್ತಲ್ಲ, ಆ ಮತಗಳನ್ನ ಏನಾದರೂ ಜಮೀರ್ ಅಹಮದ್ ಖಾನ್ ಅವರು ಒಳಗಡೆ SDP ಕಡೆಗೆ ಏನಾದರೂ ಶಿಫ್ಟ್ ಮಾಡ್ಬೋದಾ, ಅಥವಾ ಇನ್ನೂ ಬೇರೆ ಬೇರೆ ಅಭ್ಯರ್ಥಿಗಳಿದ್ದಾರಲ್ಲ, ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಿದ್ದಾರಲ್ಲ, ಅವ್ರ ಕಡೆಗೆ ಏನಾದರೂ ಮತಗಳನ್ನ ಬದಲಾಯಿಸ್ಬೋದಾ? ಖಂಡಿತ ನಮ್ಗೆ ಇನ್ನೂ ಏನೂ ಗೊತ್ತಿಲ್ಲ ಏನೋ. ಬಟ್ ಈ ಷಡ್ಯಂತ್ರಗಳಂತೂ ನಡೀತಿದ್ದೆ ಅನ್ನೋದು ಜಮೀರ್ ಅಹಮದ್ ಖಾನ್ ಅವರ ನಡವಳಿಕೆಯಿಂದ ಮತ್ತು ನೆನ್ನೆ ಇಡೀ ದಿನದ ಸಂಧಾನ ಸಭೆಗಳಲ್ಲಿ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಏನಕ್ಕೆ ಅಂದರೆ ಅವರೇ ದಾವಣಗೆರೆ ಟಿಕೆಟು ಮುಸ್ಲಿಮ್ರಿಗೆ ಬೇಕು ಅಂತ ಮೊದಲನೇದಾಗಿ ಮುಸ್ಲಿಮ್ರ ಪರ ಧ್ವನಿ ಎತ್ತಿದ್ದು ಜಮೀರ್ ಅಹಮದ್ ಖಾನ್ ಅವರೇ. ಆದರೆ ಈಗ ಮುಸ್ಲಿಮ್ರಿಗೆ ಟಿಕೆಟ್ ಕೈ ತಪ್ಪಿದೆ ಅಂದರೆ ಅವರು ಆ ಸಂಧಾನ ಸಭೆಗಳಲ್ಲೇ ಇಲ್ಲ. ಹಂಗಾಗಿ ಅವರು ಬಹುಶಃ ಬೇಸರಗೊಂಡಿದ್ದಾರೆ. ಅವರು ಅವರ ಆಟನ ಶುರು ಮಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಕಾರಣಕ್ಕೋಸ್ಕರ ಶಾಮನೂರು ಶಿವಶಂಕರಪ್ಪನವರ ಕುಟುಂಬನ ಸೋಲಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಹಿಂದುಗಡೆ ಬಾಗಿಲಿಂದ ಕೆಲಸ ಮಾಡೋ ಎಲ್ಲ ಸಾಧ್ಯತೆಗಳನ್ನು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಮತ್ತು ನೋಡಿ, ಇಲ್ಲಿ ಬಹುಶಃ ಕಾಂಗ್ರೆಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ತಗ್ಲಾಕೊಳ್ತಿದೆಯಾ ಅನ್ನೋ ಅನುಮಾನವೂ ಕೂಡ ಇದೆ. ಏನಕ್ಕೆ ಅಂದರೆ ಇವತ್ತು ಏನು ನಡೀತಲ್ಲ ಈ ಬೆಳವಣಿಗೆಗಳು, ನಿನ್ನೆ ಈ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಈ ಮುಸಲ್ಮಾನರಲ್ಲೇ ಏನಾದರೂ ಇನ್ನೊಂದು ಗುಂಪೇನಾದರೂ ಶುರುವಾಗ್ಬೋದಾ ಜಮೀರ್ ಅಹಮದ್ ಖಾನ್ ಅವರ ಕೃಪಾ ಕಟಾಕ್ಷದಿಂದ? ಹಂಗೆ ಅನ್ನಿಸ್ತಿದೆ ಮೇಲ್ನೋಟಕ್ಕೆ. ಮತ್ತು ನೋಡಿ, ಈ ಕಾಂಗ್ರೆಸ್ಸು ಎಂಥ ಹೀನಾಯ ಪರಿಸ್ಥಿತಿನಲ್ಲಿದೆ ಅಂದರೆ, ನಾವು ಅದಕ್ಕೆ ಹೇಳ್ತಾ ಇದ್ದಿದ್ದು ಯಾವಾಗಲೂ ನಾವೇನು ಹೇಳೋದು ಅಂದರೆ, ಮಾಡಬೇಡಿ ಅಬ್ಯೂಸ್ಮೆಂಟ್ ಮಾಡಬೇಡಿ, ದೊಡ್ಡ ಮಟ್ಟದಲ್ಲಿ ಓಲೈಕೆನ ಮಾಡಬೇಡಿ. ನೋಡಿ, ಇವತ್ತು ಯಾವ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತಿದೆ ಅಂದರೆ, ಒಬ್ಬ ನಾಮಪತ್ರ ಸಲ್ಲಿಸಿರೋ ಅಭ್ಯರ್ಥಿನ ಲೋಕಲಲ್ಲಿ ಜಿಲ್ಲಾ ಅಧ್ಯಕ್ಷರನ್ನೇ ಸಮಾಧಾನ ಮಾಡಿ ವಾಪಸ್ ತೆಗೆಸ್ಬೋದಾಗಿತ್ತು. ಆಗಲಿಲ್ಲ ಅವ್ರ ಕೈನಲ್ಲಿ. ರಾಜ್ಯ ಅಧ್ಯಕ್ಷರು ಅವ್ರನ್ನ ಮನವೊಲಿಸಿ ವಾಪಸ್ ತೆಗೆಸ್ಬೋದಾಗಿತ್ತು, ಆಗಲಿಲ್ಲ. ಕೊನೆಗೆ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳು ಕರೆಸಿ ಅವರನ್ನು ಸಮಾಧಾನ ಮಾಡಿ, ಅದು ಏನೋ ನಾಮಪತ್ರ ವಾಪಸ್ ತೆಗ್ಸೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ನಾಮಪತ್ರ ವಾಪಸ್ ತೆಗಿ ಡೇಟ್ ಮುಗಿದೋಗಿದೆ. ಕೇವಲ ಚುನಾವಣೆಯಿಂದ ನಿವೃತ್ತಿ ಅಂತ ಹೇಳ್ಬಿಟ್ಟು ಅವ್ರ ಬಾಯಿನಲ್ಲಿ ಘೋಷಣೆ ಮಾಡಿದ್ದಾರೆ. ಅಂದರೆ ನೋಡಿ, ಇವತ್ತು ಮುಸಲ್ಮಾನರು ಕಾಂಗ್ರೆಸ್ನಲ್ಲಿ ಎಷ್ಟು ತಮ್ಮ ಹಿಡಿತನ ಇಟ್ಕೊಂಡಿದ್ದಾರೆ ಅಂದರೆ, ಮುಸಲ್ಮಾನರು ಬಿಟ್ಟು ಮತ್ತು ಮುಸಲ್ಮಾನರನ್ನ ಓಲೈಕೆ ಮಾಡದೆ ಕಾಂಗ್ರೆಸ್ ಇವತ್ತು ಏನೂ ಮಾಡುವಂಥ ಪರಿಸ್ಥಿತಿನಲ್ಲಿಲ್ಲ. ಆ ಒಂದು ಕೆಳಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ. ಹೌದು ವೀಕ್ಷಕರೇ, ಆ ಒಂದು ಅಷ್ಟು ಕೆಳಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ. ಏನಕ್ಕೆ ಅಂದರೆ, ಕಾಂಗ್ರೆಸ್ನಲ್ಲಿರೋ ಪ್ರತಿಯೊಬ್ಬ ಲೀಡ್ರಿಗೂ ಗೊತ್ತು, ಮುಸ್ಲಿಮರ ಮತಗಳು ಏನಾದರೂ ಕಾಂಗ್ರೆಸ್ಗೆ ಬಂದಿಲ್ಲ ಅಂದರೆ ನಾವು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಇವತ್ತು ಕಾಂಗ್ರೆಸ್ಸು ಮತ್ತು ಅದರಲ್ಲಿ ಇರ್ತಕ್ಕಂಥ ಲೀಡ್ರ್ಗಳಿವತ್ತು ಆ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಈ ಕಾಂಗ್ರೆಸ್ನ ಮನಸ್ಥಿತಿ ಮುಸಲ್ಮಾನರು, ಅದರಲ್ಲೂ ವಿಶೇಷವಾಗಿ ಈಗಿನ ಯುವಕರೇನಿದಾರಲ್ಲ, ಈಗಿನ ಯುವ ಪೀಳಿಗೆ ಏನಿದೆ, ಕಾಂಗ್ರೆಸ್ನ ಮಾನಸಿಕತೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಹಂಗಾಗಿ ಕಾಂಗ್ರೆಸ್ನ ಚಾಟಿ ಇಲ್ದಂಗೆ ಆಡಿಸ್ತಿದ್ದಾರೆ ಬುಗ್ರಿನ. ಈಗ ಆ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ಸು ಈ ಮುಸಲ್ಮಾನರಿಗೆ ಶರಣಾಗಿದೆ ಈ ದೇಶದಲ್ಲಿ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕ OWC ಏನಾದರೂ ಆಗ್ತಾರ ಅನ್ನೋ ಅನುಮಾನಗಳು ಕೂಡ ಈಗ ಉಟ್ಕೊಂತಿದೆ. ಏನಕ್ಕೆ ಅಂದರೆ ನೋಡಿ, ಹಿಂದೆ ಕಾಂಗ್ರೆಸ್ನಲ್ಲಿ ಪ್ರಬಲವಾದಂತಹ ಮುಸ್ಲಿಂ ಲೀಡರ್ಗಳಿದ್ದರು. ರೋಷನ್ ಬೇಗ್ ಇದ್ದರು, ಜಾಫರ್ ಶರೀಫ್ ಇದ್ದರು, ನಮ್ಮ CM ಇಬ್ರಾಹಿಂ ಅವರಿದ್ದರು. ಇವತ್ತು ಇವರೆಲ್ಲನೂ ಕೂಡ ಈಗ ಜಾಫರ್ ಶರೀಫ್ ಅವರಿಲ್ಲ, ಅವ್ರ ಕುಟುಂಬ ನಾಮಾವಶೇಷ ಆಗೋಗಿದೆ, ಅವ್ರೇನು ರಾಜಕಾರಣದಲ್ಲಿ ಹೆಚ್ಚಿಗೆ ಇಲ್ಲ. ಇನ್ನು ಇರೋದೀಗ ಯಾರು? ಜಮೀರ್ ಅಹಮದ್ ಖಾನ್ ಅವ್ರೀಗ ಆ ಒಂದು ಏನು ಮುಸಲ್ಮಾನ್ ಸಮುದಾಯ ಇದೆ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಕಳ್ಳಕಾಕರಿಗೆಲ್ಲನೂ ಕಲ್ಲೊಡೆದವರಿಗೆ, ಬೆಂಕಿ ಹಚ್ಚಿದವ್ರಿಗೆ, ಅವರಿಗೆಲ್ಲನೂ ಕೂಡ ಬೇಲುಗಳು ಕೊಟ್ಟು ಕೋರ್ಟ್ಗಳಿಂದ ಬಿಡಿಸ್ಕೊಂಡು ಬಂದು ಅವ್ರ ಖರ್ಚುಗಳಿಗೆ ಕಾಸು ಕೊಟ್ಟು ಅವ್ರನ್ನ ಸನ್ಮಾನ ಮಾಡಿ ಅವ್ರುಗಳನ್ನ ವೇದಿಕೆ ಮೇಲೆ ಕರ್ಕೊಂಬರ್ತಿರೋ ಜಮೀರ್ ಅಹಮದ್ ಖಾನೆ. ಈ ಕಾರಣಕ್ಕೆ ನನಗೆ ಅನ್ನಿಸ್ತಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕದ OWC ಏನಾದರೂ ಜಮೀರ್ ಅಹಮದ್ ಖಾನ್ ಅವರಾದ್ರೂ ಕೂಡ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಅವರು ಲಬೋ ಬಡ್ಕೋಬೇಕು ಬಾಯಿ ಅಷ್ಟೇ. ಇನ್ನು ನೀವೇನು ಜಮೀರ್ ಅಹಮದ್ ಖಾನ್ ಎದುರಾಕೊಳ್ಳಂಗಿಲ್ಲ ನೀವು.
ಜಮೀರ್ ಅಹ್ಮದ್ ಖಾನ್ನ ಎದುರಾಕೊಂಡ್ರೆ ಇಡೀ ಮುಸಲ್ಮಾನರು ಕರ್ನಾಟಕದಿಂದ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಜಮೀರ್ ಬೈ ಅಪ್ ಖೇಲೋ ಅಪ್ ಅಚ್ಚಾ ಕೇಳ್ತಾ ಖೇಲೋ ಖೇಲೋ ಬೈ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.